ಹಾಯ್ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ಈವೆಂಟ್. ಬೆಳಗಾವಿಗೆ ಹೋಗ್ತಿರೋದು. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಕುರುಕ್ ತಿಂಡಿ ತಿನ್ಕೊಂಡು ಮಾನ್ಸಿ ಅಕ್ಕನೋ ಇದ್ರು, ನಿದ್ದೆ ಮಾಡ್ತಿದ್ರು, ಜೋಕ್ಸ್ ಮಾಡ್ಕೊಂಡು ಹೋಟೆಲ್ಗೆ ಹೋದ್ವಿ. ವಿ ಅಂಬಿಕಾ ಮ್ಯಾಮ್ ನಮ್ಮ ಫೇವ್ರೆಟ್ ಮ್ಯಾಮ್. ಅವರು ಈವೆಂಟ್ ಇದ್ರೆ ಎಲ್ಲ ಅವರೇ ಕರ್ಕೋಗೋದು. ಅವ್ರು ನನ್ನ ಫೇವ್ರೆಟ್. ಮುಂದೆ ಹೋದ್ವಿ ಹೋಟೆಲ್ ನೋಡೋಕ್ಕೆ. ಹೋಟೆಲ್ ಮಾತ್ರ ಸಕ್ಕತ್ತಾಗಿತ್ತು. ಎಷ್ಟು ದೊಡ್ಡದಾಗಿತ್ತು ಅಂದರೆ 2 ಕಣ್ಣು ಸಾಲದು ನೋಡೋಕ್ಕೆ. ಈ ಹೋಟೆಲಲ್ಲಿ ಧಾರವಾಡ ಪೇಡ ಫುಲ್ ಫೇಮಸ್ ಇತ್ತು. ಹಾಗೆ ನೋಡಿದ್ವಲ್ಲ ಹೋಟೆಲ್ನ. ಒಳಗೆ ಏನೇನಿದೆ ಅಂತ ನೋಡೋಕ್ಕೆ ನಾನು ಫುಲ್ ಕ್ಯೂರಿಯಾಸಿಟಿಯಿಂದ ಒಳಗೆ ಹೋದೆ. ಅಂಬಿಕಾ ಮ್ಯಾಮ್ ಮತ್ತು ಮಾನ್ಸಿ ಅಕ್ಕನು ಮುಂದೆ ಹೋದರು. ಒಳಗೆ ನೋಡಿದ್ರೆ ಫುಲ್ ಆಫ್ ಪ್ಲ್ಯಾಂಟ್ಸ್ ಇದೆ. ನಾನು ಹೋಗ್ತಿದ್ದೆ ಮುಂದೆ ನೋಡೋಕ್ಕೆ. ಫೋಟೋಸ್ ತೊಗೊಳಕ್ಕೆ ಜಾಗ ಮಾತ್ರ ಸೂಪರಾಗಿತ್ತು. ಧಾರವಾಡ ಪೇಡ ಅಂಗಡಿ ಹತ್ರ ಹೋದರೆ ಧಾರವಾಡ ಪೇಡ ಸ್ಮೆಲ್ ಮೂಗು ಹತ್ರನೂ ಬರ್ತಿತ್ತಪ್ಪ. ಆಮೇಲೆ ಮುಂದೆ ಹೋದೆ ನಾನು. ಅಲ್ಲಿ ನೋಡಿದ್ರೆ ಸ್ವೀಟ್ಸ್ ಅಂಗಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಯಮ್ಮಿ. ಆಮೇಲೆ ಸಿಲ್ಕ್ ಚಾಕ್ಲೇಟ್ ಇತ್ತು. ಆಮೇಲೆ ನಾವು ಕುತ್ಕೊಂಡ್ವಿ. ರೋಟಿ, ಪನ್ನೀರ್, ಸಲಾಡ್ ಇಷ್ಟನ್ನ ತಿಂದ್ವಿ. ಮಾನ್ಸಿ ಅಕ್ಕ ಸೂಪ್ ತೊಗೊಂಡಿದ್ರು. ಆಗಿತ್ತು. ಪನ್ನೀರ್ ರೋಟಿ ನನ್ನ ಫೇವ್ರೆಟ್ ಮೀಲ್. ನನ್ನ ಹೋಟೆಲ್ಗೆ ಹೋದರೆ ಪನ್ನೀರ್ ರೋಟಿ ಅಷ್ಟೇ ತಗೊಳ್ಳೋದು. ಇದು ಬಿಟ್ಟು ಇನ್ನೇನು ತಗೊಳ್ಳಲ್ಲ. ಆಮೇಲೆ ನೂಡಲ್ಸ್ ತಿಂದ್ವಿ, ಅದು ಸಾಕಾಗಿತ್ತು ಮಾತ್ರ. ಆಮೇಲೆ ಆ ಚಾಕ್ಲೇಟ್ ಅಂಗಡಿ ಇತ್ತಲ್ಲ, ಅಲ್ಲಿ ಸ್ವೀಟ್ ತಗೊಂಡು ಒಂದು ಫೋಟೋಸ್ ತಗೊಂಡ್ವಿ. ಆಮೇಲೆ ಮತ್ತೆ ಹೋದ್ವಿ, ಕಾರಲ್ಲಿ ಕುತ್ಕೊಂಡ್ವಿ. ಬೆಳಗಾವಿಗೆ ಇನ್ನೇನು ರೀಚ್ ಆಗ್ತಿದ್ವಿ. ಆಮೇಲೆ ರೂಮಿಗೆ ತಲುಪಿದ್ವಿ, ಡ್ರೆಸ್ ಮಾಡ್ಕೊಂಡ್ವಿ. ಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಓನಾಗಿ ಸೀರೆ ಉಡಿಸಿ ಒಂದು ಫೋಟೋಸ್ ಎಲ್ಲ ತಗೊಂಡು ರೀಲ್ಸ್ ಎಲ್ಲ ಮಾಡಿ. ಮಾನ್ಸಿ ಅಕ್ಕನಲ್ದೆ ಕಿಲಾಡಿ ಮತ್ತೆ ನಮ್ಮಣ್ಣ ಕುಳ್ಳ ಸಿಂಗಮ್ಮಣ್ಣನೆಲ್ಲ ಮೀಟ್ ಮಾಡಿದ್ವಿ. ಆಮೇಲೆ ಅವ್ರನ್ನೆಲ್ಲ ಮುದ್ದು ಮಾಡಿದ್ವಿ. ಆಮೇಲೆ ನಮ್ಮ ಅಂಬಿಕಾ ಮ್ಯಾಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಫೋಟೋ ತಗೊಂಡ್ವಿ. ಆಮೇಲೆ ನಾವು ರಿಹರ್ಸಲ್ಗೆ ಜ್ಯೂಸ್ ಎಲ್ಲ ಬೇಕಿತ್ತಲ್ಲ, ಅದನ್ನ ಡಿಸ್ಕಷನ್ ಮಾಡಿ ರಿಹರ್ಸಲ್ನ ಸ್ಟಾರ್ಟ್ ಮಾಡಿದ್ವಿ. ಒಂದು 3 ಅವರ್ ರಿಹರ್ಸಲ್ ಮಾಡಿದ್ವಿ. ಈವೆಂಟ್ ಪ್ಲೇಸ್ಗೆ ಹೋದ್ರೆ ಜಾತ್ರೆ ಮಹೋತ್ಸವ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ದೊಡ್ಡದಾಗಿತ್ತು. ಎಷ್ಟು ಜನ ಕೂತಿದ್ರು ಅಂದರೆ ಅಲ್ಲಿ. ಮತ್ತೆ ದೇವರಿತ್ತು, ದೇವ್ರ ಕೈ ಮುಗಿದ್ವಿ. ಆಮೇಲೆ ನಾವು ಸ್ವಲ್ಪ ರಕ್ಷಿತಾನು ಬಂದಿದ್ರು ಹಾಗೆ ನಾವು ಎಂಜಾಯ್ ಮಾಡ್ತಿದ್ವಿ ಈವೆಂಟ್ನ. ಆಮೇಲೆ ಸ್ವಾಮೀಜಿ ಅವ್ರಿಗೆ ಕಾಲ್ ಸಣ್ಣ ಮಾಡಿಕೊಂಡು ಅವ್ರು ನಮ್ಮ ಮನೇಲಿ ಊಟ ಮಾಡಿ ಅಂದರು. ಅದಕ್ಕೆ ಜೋಳದ ರೊಟ್ಟಿ ಹಾಕಿದ್ವಿ. ಆಮೇಲೆ ನಮ್ಮ ಈವೆಂಟ್ ಸ್ಟಾರ್ಟ್ ಆಯಿತು. ಈವೆಂಟಲ್ಲಿ ಮಾತಾಡ್ಸಿದ್ರು ನಮ್ಮನ್ನ. ನಾವೆಲ್ಲ ಮಾತಾಡಿದ್ವಿ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನಾವು ಕಿಲಾಡಿ ಜೂನಿಯರ್ಸ್ ಎಲ್ಲ ಮೀಟ್ ಆಗಿ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಹಾಗೆ ಮಾತಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡಾದ್ಮೇಲೆ ನಾವು ಆಮೇಲೆ ಸ್ಕಿಟ್ ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮಾತಾಡಾದ್ಮೇಲೆ ವಿಷಯ ಏನಂದರೆ ಮಾನ್ಸಿ ಅಕ್ಕ ಎಲ್ಲ ಹೊರಟೋಗಿದ್ದಾರೆ. ಆಮೇಲೆ ಬಂದು ಮಾನ್ಸಿ ಅಕ್ಕ ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ಮಾತಾಡಿ ಅವರೊಂದು ಸ್ವಲ್ಪ ಖುಷಿ ಮಾಡಿ ನಮ್ಮ ಸ್ಕಿಟ್ ಸ್ಟಾರ್ಟ್ ಆಯಿತು. ಮತ್ತೆ ಸ್ವಲ್ಪ ಸ್ಕಿಟ್ ಸ್ಟಾರ್ಟ್ ಆಯಿತು. ನಾವಂತೂ ಜೋಶಿಂದ ಮಾಡ್ತಿದ್ವಿ ಸ್ಕಿಟ್ನ. ಅದು ಚೆನ್ನಾಗಿ ಎಲ್ಲ ಜನರೆಲ್ಲ ಅಂದರು ಚೆನ್ನಾಗಿ ಮಾಡಿದ್ವಿ ಸ್ಕಿಟ್ನ. ಜೋಶ್ ಇತ್ತು ಸ್ಕಿಟ್ಟಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ರಿ ಸ್ಕಿಟ್ನ ಅಂದರೆ ನಾವೆಲ್ಲ ಕಿಲಾಡಿ ಜೂನಿಯರ್ಸ್ನ ನೋಡ್ತಿದ್ವಿ. ನಮಗೂ ಒಂಥರ ಹೊಸದು. ಅಲ್ಲಿ ಮೈಕ್ ಹಾಕ್ತಿದ್ರು, ಇವಾಗ ಹ್ಯಾಂಡ್ ಮೈಕಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಅಲ್ಲಿ ಸ್ಟೇಜ್ ಮುಂದೆ ಸುಮಾರು ಜನ ಇದ್ದರು. ಅವ್ರ ಮುಂದೆ ಪರ್ಫಾರ್ಮ್ ಮಾಡಿದ್ವಿ. ಅಲ್ಲಿ ಕ್ಯಾಮ್ರಾ ಇರ್ತಿತ್ತು, ಅವ್ರ ಮುಂದೆ ಪರ್ಫಾರ್ಮ್ ಮಾಡಿದ್ವಿ. ಎಲ್ಲರೂ ವಿಡಿಯೋ ಮಾಡೋದಂತೆ ಏನೇನೋ ಮಾಡ್ತಿದ್ರು, ವಿಡಿಯೋ ಎಷ್ಟೊಂದು ಜನ. ಆಮೇಲೆ ನಮಗೆ ಸನ್ಮಾನ ಮಾಡಿದ್ರು.
ತುಂಬ ಖುಷಿ ಆಯಿತು ನಮಗೆ ಸನ್ಮಾನ ಮಾಡಿದ್ದು, ನೆನಪಿನ ಕಾಣಿಕೆ ಕೊಟ್ಟರು. ಆಮೇಲೆ ನಮಗೆ ಖುಷಿಯಾಗಿ ನಮ್ಮ ಅಂಬಿಕಾ ಮ್ಯಾಮ್ ಕೊಟ್ಟರು. ಆಮೇಲೆ ಮತ್ತೆ ನಾವು ಕಾರಿಗೆ ಬಂದ್ವಿ. ಸ್ವಲ್ಪ ಹೊತ್ತು ನಿದ್ದೆ ಮಾಡಾದ್ಮೇಲೆ ಬೆಳಗಾಯಿತು. ಅಪ್ಪ ಇಷ್ಟು ಬೇಗ ಬೆಳಗಾವಿ ಈವೆಂಟೇ ಮುಗಿದೋಯ್ತಾ ಅನಿಸ್ಬಿಡ್ತು ನನಗೆ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.